ಅವನು ನಿನಗೆ ದೊರಕಿರುವನು. ಆದ್ದರಿಂದ ಅವನನ್ನೇ ಲಗ್ನವಾಗಿ ಸುಖಿಸಮ್ಮ ಸೀತಾದೇವಿ. ಹೇ ಪಾತ್ಮಳೆ, ಬಂದು ಶ್ರೀರಾಮಚಂದ್ರನನ್ನು ಸತಿಯೆಂದು ಅರಿಯದೆ ಇಂಥ ಮಾತುಗಳನ್ನು ಆಡುವೆಯಲ್ಲ. ಇನ್ನು ಮೇಲೆ ನಿನ್ನ ಗತಿ ನೆಟ್ಟಗಾಗ್ತದ. ಸುಮ್ಮನೆ ಪ್ರಶ್ನೆ ಮುಂದೆ ಓ ಸೀತಾದೇವಿ, ಈನ ರಾವಣನ ಅರಮನೆಯಲ್ಲಿ ಸುವರ್ಣಮಯವಾದ ತೂಗು ಮಂಚದ ಮೇಲೆ ತೂಗಾಡುವುದನ್ನು ಬಿಟ್ಟು ಬರೋವರ ಕೂಸಿನಂತೆ ಅಡೆಯಲ್ಲಿ ತಿರುಗಾಡುವ ಆ ರಾಮನು ನಿನಗೆ ಸೌಖ್ಯ ನಿರುವನೆ. ಮತ್ತೆ ಇವಳು ಏನು ಹೇಳಿದಳೆಂದು ಧಿಕ್ಕರಿಸಿ ಆ ಪಡವೆಗೆ ಒಡೆಯನಾದ ಹೇಮೇಶನ ಕರುಣದಿಂದ ಈ ಲಂಕಾಪಟ್ಟಣಕ್ಕೆ ಹೊಡೆತಿಯಾವು ಕಂಡಿಯ ನಾಗವೇಣಿ. ಹೇ ಬುದ್ಧಿ ಏನಾಳೆ, ಎನ್ನ ಮುಂದೆ ಆ ನೀಚನ ಸುದ್ದಿಯನ್ನು ತೆಗೆಯಬೇಡ. ಯಾಕೆಂದರೆ ಭುವನಕ್ಕೆ ಅಧಿಪತಿ ಆದ ಹೇಮೇಶನ ಕರುಣದಿಂದ ಅವನನ್ನು ಧ್ವಂಸ ಮಾಡುವ ಶಕ್ತಿ ಎನ್ನಲ್ಲಿ ಇರುವುದು. ಇದು ನಿಮ್ಮ ಹಣೆಯಲ್ಲಿ ಕೇಡುಗಾಲವೆಂದು ತಿಳಿದುಕೊಂಡು ಸುಮ್ಮನೆ ಎತ್ತು ನಡೆದರೆ ಭ್ರಷ್ಟ ಮುಂದೆ. ಸೀತೆಯನ್ನು ಲಗ್ನವಾಗಬೇಕೆಂದು ಕುತೂಹಲದಿಂದಿರುವ ಅಥವಾ ಮರ್ಯಾದೆ ಧ್ಯಾನಿಸುತ್ತಾ ಕುಳಿತಿರುವುದು ಓ ರಾಜೇಂದ್ರನೇ, ಹೇಳ್ತೀನಿ ಕೇಳುವಂತ ನಾವು. ಆ ಸೀತೆಯ ಮನವು ಬಹಳ ದೃಢಕರವಾಗಿರುವುದು. ಈ ಜಗತ್ತಿನೊಳಗಿರುವ ಪತಿವೃತಿಯರಿಗೆ ಆಕೆ ಗುರುವಾಗಿದ್ದಾರೆ. ಹೋದರೆ ನಾನು ಅನೇಕ ಮಂದಿ ಸ್ತ್ರೀಯರನ್ನು ನೋಡಿದ್ದೇನೆ. ಆದರೆ ಈಕೆ ವಸಿಷ್ಠ ಋಷಿ ಮುನಿ ಪತ್ನಿಗಳ ಸಹ ಹೋಲಲಾರವಳು. ನಾನು ರಘುಕುಲ ತಿಲಕ ಶ್ರೀರಾಮನ ಸತಿ ಎಂದು ಅವನನ್ನೇ ಎಡೆಬಿಡದೆ ಜ್ಞಾನಿಸುತ್ತಿರುವಳು. ನಾನು ನನ್ನ ಬುದ್ಧಿಯನ್ನು ಉಪಯೋಗ ಮಾಡಿ ನೋಡಿದರೂ ಆಕೆ ಯಾರಿಗೂ ಸಿಕ್ಕವಳಲ್ಲ. ಇಲ್ಲದಿದ್ದರೆ ನೀನೇ ಆಕೆಯ ಬಳಿಗೆ ಹೋಗಿ ವಿಚಾರ ಮಾಡಿಕೊಂಡು ಬರುವುದು ನಿನ್ನಿಂದ ಆಗದೇನಯ್ಯ ರಾಜ ಶ್ರೇಷ್ಠನೇ. ನೀನು ನಿನ್ನ ಹಲಕ್ಕೆ ತರು, ನಾನು ಆ ಸೀತೆಯ ಬಳಿಗೆ ಹೋಗಿ ವಿಚಾರ ಮಾಡಿಕೊಂಡು ಬರುತ್ತೇನೆ.